ಒಂದು ಗಾಢ ಅರಣ್ಯದ ಮಧ್ಯೆ ಕಾಲುವೆ ಕಡೆ ವೃತ್ತಪರವಾಗಿ ನಿರ್ಜನವಾಗಿರುವ ಒಂದು ಹಳೆಯ ಕೊಠಡಿಯ ಆಣೆ. ಈ ಮನೆಗೆ ಜನರು ಅಂಧಕಾರದ ಅತಿಥಿ ಮನೆ ಎಂದು ಕರೆಯುತ್ತಾರೆ, ಏಕೆಂದರೆ ಅಲ್ಲಿ ಬರುವವರು ಯಾರಿಗೂ ಮರಳಿ ಕಾಣಿಸಿಕೊಂಡಿಲ್ಲ. ಅನುಜು ಒಂದು ಪುರಾತತ್ವ ಅಧ್ಯಯನಕ್ಕಾಗಿ ಆ ಮನೆಗೆ ಬರುತ್ತಾನೆ. ಇವನು ಭಯವೆಂದರೆ ತಿಳಿಯದ ಅರ್ಥವಿಲ್ಲದ ವಿಷಯಗಳಿಗೆ ಸವಾಲು ಹಾಕುವ ಹುಡುಗು. ಅವನು ಕ್ಯಾಮೆರಾ ಹಿಡಿದು ಮನೆಗೆ ಕಾಲಿಡುತ್ತಾನೆ. ಮನೆಯೊಳ್ಗೆ ಪ್ರಥಮ ಹೆಜ್ಜೆ ಇಡುತ್ತಿದ್ದಂತೆ ಅವನಿಗೊಂದು ಜಡವಾದ ಹಿಮಶೀತ ಸ್ಪರ್ಶ. ಧಪ್ ಧಪ್ ಎಂದು ಮೇಲಮಹಡಿಯಿಂದ ಧ್ವನಿ. ಆ ಶಬ್ದದತ್ತ ಅವನು ಕಣ್ಣೆರೆದ. ಮನೆಯ ಒಂದು ಕೊಠಡಿಯೊಳ್ಗೆ ಹಳೆಯ ಫೋಟೋಗಳನ್ನ ಕಂಡು ಅವನು ನಿಲ್ಲುತ್ತಾನೆ. ಪ್ರತಿ ಫೋಟೋದಲ್ಲಿ ಅವನನ್ನ ಹೋಲುವ ಮನುಷ್ಯನ ಚಿತ್ರ, ಆದರೆ ಅದು ಶತಮಾನ ಹಳೆಯದಾಗಿದೆ. ಧೂಳಿನಿಂದ ಮುಚ್ಚಿದ ಕುಟ್ಕಕಿ ತಳಕಿದಂತೆ ತೆರೆಯುತ್ತದೆ. ತಂಗಾಳಿಯ ಜೊತೆ ಒಂದು ಕತ್ತಲೆ ಆಕೃತಿ ಒಳಗೆ ಬರುತ್ತದೆ. ಅವಳ ಕಣ್ಣುಗಳಲ್ಲಿ ಕಣ್ಣಿಲ್ಲ, ಆದರೆ ಅವನು ಅವಳನ್ನ ನೋಡಿ ನಿಂತು ಹೋಗುತ್ತಾನೆ. ಅನುಜು ಅಕ್ಕಪಕ್ಕದ ದಾರಿಯನ್ನ ಹುಡುಕುತ್ತಾ ಓಡುತ್ತಾನೆ. ಬಾಗಿಲು ಲಾಕ್. ಹಿಂದಿನಿಂದ ಆಕೆಯ ಹಾಸಿವಾದ ಕರೆಯು ಕೇಳಿಸುತ್ತದೆ. ಇಲ್ಲೇ ಇರು, ನೀನು ನನ್ನವನು. ಅವನು ಬೇರೊಂದು ಕೋಣೆಯಲ್ಲಿ ಹಳೆಯ ಡೈರಿಯೊಂದನ್ನು ಓದುತ್ತಾನೆ. ಆಕೆಯ ಕಥೆ ಬರೆಯಲ್ಪಟ್ಟಿದೆ. ಆಕೆಯ ಭಯಾನಕ ಕೊಲೆಯ ನಂತರ ಆತ್ಮಕ್ಕೆ ನಿತ್ಯದ ಒಡನಾಟ ಬೇಕೆಂಬ ಶಾಪ. ಅವನು ತನ್ನ ಕ್ಯಾಮೆರಾದ ಲೈಟ್ ತೋರಿಸುತ್ತಾನೆ. ಆತ್ಮವು ಕಿರುಚಿ ಮಾಯವಾಗುತ್ತದೆ. ಆದರೆ ಅವನು ಮರುದಿನ ಪೊಲೀಸರ ಆ ಮನೆಯುಳ್ಳಗೆ ಒಂದು ಕ್ಯಾಮೆರಾ ಮಾತ್ರ ಪತ್ತೆ ಹಚ್ಚುತ್ತಾರೆ. ಅದರಲ್ಲಿ ಅಂತಿಮ ದೃಶ್ಯ. ಅನುಜ್ ಕ್ಯಾಮೆರಾದೊಳ್ಳೆಗೆ ನೋಡಿ ನಿಧಾನವಾಗಿ ನಗು ಮಾಡುತ್ತಾನೆ. ಅವನ ಕಣ್ಣುಗಳು ಬದಲಾಗಿದೆ. ಒಬ್ಬ ಅತಿಥಿ ಮನೆಗೆ ಬಂದ, ಆದರೆ ಈಗ ಅವನೇ ಮನೆಯ ಅತಿಥಿಯಾಗಿದ್ದಾನೆ. ಈ ಕಥೆ ನಿಮಗೆ ಭಯ ಹುಟ್ಟಿಸಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಸ್ಪೈನ್ ಚಿಲ್ಲಿಂಗ್ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ.